ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಎಲ್ಲ ವಿಷಯಗಳು ಚೆನ್ನಾಗಿ ನಡೀತಾ ಇದ್ದಾಗಲೂ ಏನೋ ಒಂದು ಖಾಲಿತನದ ಅನುಭವ ಆಗ್ತದೆ. ಯಾವಾಗ ನಾವು ನಿತ್ಯವೂ ಮಾಡ್ತಾ ಇರುವಂತಹ ಆಕ್ಟಿವಿಟಿಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಏನೋ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಒಂದು ಪ್ರಶ್ನೆಯನ್ನು ನಾವು ಯಾವತ್ತು ಕೇಳ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ದಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ದೀಪಿಕಾ ಪಡುಕೋಣೆ ಕೆಲವು ವರ್ಷಗಳ ಹಿಂದೆ ಅವರಿಗೆ ಡಿಪ್ರೆಷನ್ ಆಗಿತ್ತು ಅಂತ ಹೇಳಿದರು. ಅದು ಕೂಡ ಯಾವಾಗ ಅವರ ಕರಿಯರ್ನ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಡಿಪ್ರೆಷನ್ ಆಗಿತ್ತು. ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಎಲ್ಲ ವಿಷಯಗಳು ಚೆನ್ನಾಗಿ ನಡೀತಾ ಇದ್ದಾಗಲೂ ಏನೋ ಒಂದು ಖಾಲಿತನದ ಅನುಭವ ಆಗ್ತದೆ. ಯಾಕೆ ಹೀಗಾಗ್ತದೆ? ಎಷ್ಟೋ ಜನ ಇದ್ರ ಬಗ್ಗೆ ಚಿಂತನೆ ಮಾಡುವುದಿಲ್ಲ, ಬರೀ ಚಿಂತೆಯಷ್ಟೇ ಮಾಡ್ತಾರೆ. ಆದರೆ ಚಿಂತನೆ ಮಾಡಿದ್ರೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಳೋದು ಬಹಳ ಸುಲಭ. ಯಾವಾಗಲೂ ಏನೋ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಒಂದು ಪ್ರಶ್ನೆಯನ್ನು ನಾವು ಯಾವತ್ತು ಕೇಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ನಾವು ಮಾಡ್ತಾ ಇರುವಂತಹ ಆ್ಯಕ್ಟಿವಿಟಿಗಳು ನಮಗೆ ಖುಷಿಯನ್ನು ಕೊಡ್ತದಾ ಅಂತ. ಯಾಕೆ ಅಂತಂದರೆ, ಸಾಧಾರಣವಾಗಿ ನಾವು ಕಲಿತಾ ಇರಬೇಕಾದ್ರೆ ನಮ್ಮ ಹೆತ್ತವರೇನು ಹೇಳ್ತಾರೆ, 10ನೇ ಕ್ಲಾಸ್ ಒಂದು ಚೆನ್ನಾಗಿ ಕಲಿ, ಆಮೇಲೆ ಲೈಫ್ ಸೆಟ್ ಆಗುತ್ತೆ ಅಂತ ಹೇಳ್ತಾರೆ. 10ನೇ ಕ್ಲಾಸ್ ಆದಮೇಲೆ 12th ಒಂದು ಪಾಸ್ ಮಾಡಿಬಿಡು, ಒಳ್ಳೆ ಮಾರ್ಕ್ ತೆಗೆದುಬಿಡು, ಆಮೇಲೆ ಡಿಗ್ರಿಗೆ ಹೋದ್ಮೇಲೆ ಲೈಫ್ ಫುಲ್ಲು ಆರಾಮಾಗಿ ಇರ್ಬೋದು ಅಂತ ಹೇಳ್ತಾರೆ. ಡಿಗ್ರಿಗೆ ಹೋದ ಮೇಲೆ ಡಿಗ್ರಿ ಒಂದು ಚೆನ್ನಾಗಿ ಮುಗಿಸ್ಬಿಡು, ಮತ್ತೆ ಲೈಫ್ ಸೆಟ್ ಆಗುತ್ತೆ ಅಂತಂತಾರೆ. ಹೀಗೆ ಯಾವತ್ತೂ ಕೂಡ ನಮಗೆ ಖುಷಿಯಾಗಿರುವ ಸಂದರ್ಭವನ್ನು ಪೋಸ್ಟ್ಪೋನ್ ಮಾಡ್ತಲೇ ಇರ್ತಾರೆ. ಇವಾಗ ಕಷ್ಟಪಡಿ ಮುಂದೆ ಸುಖ ಇರ್ತದೆ ಅಂತ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ನಿಜನೇ. ಆದರೆ ಯಾವಾಗ ನಾವು ನಿತ್ಯವೂ ಮಾಡ್ತಾ ಇರುವಂಥ ಆ್ಯಕ್ಟಿವಿಟಿಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಆವಾಗ ಎಲ್ಲವೂ ಸರಿ ಇದ್ದರೂ ಕೂಡ ಏನೂ ಸರಿ ಇಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತದೆ. ಅದಕ್ಕೇನು ಮಾಡಬೇಕು? ನಾವು ಮಾಡ್ತಾ ಇರುವಂಥ ಸಣ್ಣ ಸಣ್ಣ ಆ್ಯಕ್ಟಿವಿಟಿಗಳನ್ನು ಕೂಡ ನಾವು ಎಪ್ರಿಷಿಯೇಟ್ ಮಾಡೋದಕ್ಕೆ ಕಲಿಬೇಕು. ಎಪ್ರಿಷಿಯೇಟ್ ಮಾಡೋದು ಅಂದರೆ ಏನು? ನೀವು ಮಾಡ್ತಾ ಇರುವಂಥ ಸಣ್ಣ ಚಟುವಟಿಕೆ ಇರ್ಬೋದು, ಅಥವಾ ದೊಡ್ಡ ಆ್ಯಕ್ಟಿವಿಟಿನೇ ಇರ್ಬೋದು, ಅಥವಾ ದೊಡ್ಡ ಕೆಲಸಗಳೇ ಇರ್ಬೋದು. ಯಾವುದೇ ಕೆಲಸ ಇರಲಿ, ಅದನ್ನು ಖುಷಿಪಟ್ಟು ಮಾಡಲಿಕ್ಕೆ ಶುರು ಮಾಡಿದ್ರೆ ಆವಾಗ ನಿಮಗೆ ಅದರಲ್ಲಿ ತೃಪ್ತಿ ಸಿಗ್ತದೆ. ಇಲ್ಲ ಅಂತಾದರೆ ಏನಾಗ್ತದೆ? ಪ್ರತಿಯೊಂದರಲ್ಲೂ ಅತೃಪ್ತಿ, ಪ್ರತಿಯೊಂದರಲ್ಲೂ ಸಿಡುಕುತನ, ಪ್ರತಿಯೊಂದರಲ್ಲೂ ಖಾಲಿತನ, ಈ ಥರದ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಯಾವುದೇ ಚಟುವಟಿಕೆಗಳನ್ನು ಮಾಡಬೇಕಾದ್ರೂ ಅವುಗಳನ್ನು ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಯಾವತ್ತೂ ಮಾಡಬೇಡಿ. ಹಾಗಿದ್ರೆ ಎಲ್ಲ ಚಟುವಟಿಕೆಗಳನ್ನು ಇಷ್ಟಪಟ್ಟೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಸರ್ತಿ ಆಗಲಿಕ್ಕಿಲ್ಲ. ಕೆಲವೊಂದು ಸರ್ತಿ ನಾವು ಬೇರೆಯವ್ರಿಗೋಸ್ಕರವೂ ನಮ್ಮ ಚಟುವಟಿಕೆಗಳನ್ನು ಅವರಿಗೆ ಬೇಕಾದ ಹಾಗೆ ಅವಲಂಬಿಸಿಕೊಂಡು ನಿರ್ಧಾರ ಮಾಡಬೇಕಾದಂಥ ಅಗತ್ಯಗಳಿರ್ತವೆ. ಅಂಥ ಸಂದರ್ಭಗಳು ಬಹಳ ಕೆಲವೇ. ಆದರೆ ಅವುಗಳೇ ನಮ್ಮ ಬೇರೆ ಕೆಲಸಗಳ ಮೇಲೆ ಪರಿಣಾಮ ಬೀರದ ಹಾಗೆ ನಾವು ನೋಡ್ಕೊಳ್ಳೋದಕ್ಕೂ ಕಲಿಬೇಕು. ಆದ ಕಾರಣ ನೀವು ಯಾವುದೇ ಕೆಲಸ ಮಾಡಿ, ಅದು ಓದುವುದಿರ್ಬೋದು, ಬರೆಯೋದಿರ್ಬೋದು, ಅಥವಾ ಇತರೆ ನೀವು ಯಾವುದೋ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ನಿಮಗೆ ನಿಮ್ಮ ಜೀವನಕ್ಕೆ ಅನುಗುಣವಾದಂಥ ಯಾವುದೇ ಆ್ಯಕ್ಟಿವಿಟಿ ಮಾಡ್ತಾ ಇರ್ಬೋದು. ಆ ಆ್ಯಕ್ಟಿವಿಟಿಯ ಹಿಂದೆ ನಿಮ್ಮ ಇಮೋಷನ್ಗಳೇನು ಅನ್ನೋದನ್ನು ಗುರುತಿಸ್ಕೊಳ್ಳಿ. ಯಾಕೆ ಅಂತಂದರೆ, ನಾವು ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟಿ ಮಾಡೋದ್ರ ಹಿಂದೂ ಕೂಡ ಅದರ ಹಿಂದೆ ಯಾವ ಇಮೋಷನ್ಗಳಿದೆ, ಯಾವೆಲ್ಲ ಭಾವನೆಗಳಿವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ಉದಾಹರಣೆಗೆ, ನಮಗೆಲ್ರಿಗೂ ಗೊತ್ತಿಲ್ವ ನಾವು ಚಾಟ್ ತಿನ್ನೋದು ಸರಿಯಲ್ಲ ಅಂತ, ಆದರೂ ನಾವು ಚಾಟ್ಗಳನ್ನು ತಿಂತೇವೆ. ಯಾಕೆ? ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ಇಮೋಷ್ನಲ್ ಡ್ರೈವ್ ನಮ್ಮನ್ನು ಸೆಳೀತಾ ಇರ್ತದೆ. ಅದೇ ರೀತಿ ನೀವು ಯಾವೆಲ್ಲ ಚಟುವಟಿಕೆಗಳನ್ನು ಮಾಡ್ತಿರೋ ಅದರೆಲ್ಲದರ ಹಿಂದೆ ಒಂದು ಇಮೋಷ್ನಲ್ ಡ್ರೈವ್ ಇದೆ ಅಂತಾದರೆ ನಿಮಗೆ ಸುಸ್ತಾಗೋದಿಲ್ಲ, ನಿಮಗೆ ಅದರಲ್ಲಿ ಖಾಲಿತನ ಅಂತ ಅನಿಸೋದಿಲ್ಲ, ನಿಮಗದು ಬರ್ಡನ್ ಅಂತ ಅನಿಸೋದಿಲ್ಲ, ಅಥವಾ ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಆದ ಕಾರಣ ನೀವು ನಿಮ್ಮ ಇಮೋಷನ್ಗಳನ್ನು ಅಸೆಸ್ ಮಾಡಿಕೊಂಡು ಪ್ರತಿಯೊಂದು ಆ್ಯಕ್ಟಿವಿಟಿಯ ಹಿಂದೆ ಖುಷಿಯನ್ನು ಅನುಭವಿಸ್ತಾ ಹೋದರೆ, ಸಂತೋಷವನ್ನು ಪಡಿತಾ ಹೋದರೆ, ಅಥವಾ ಆನಂದದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ನಿಮ್ಮ ಜೀವನದಲ್ಲಿ ಖಾಲಿತನ ಇರುವುದಿಲ್ಲ. ಅಥವಾ ಒಂದು ವೇಳೆ ಖಾಲಿತನ ಬಂದರೂ ಆ ಖಾಲಿತನವೇ ಒಂದು ರಿಸೋರ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಹೇಗೆ? ಆ ಖಾಲಿತನದಲ್ಲಿ ನಿಮ್ಮನ್ನು ನೀವು ಹೆಚ್ಚು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ತನ್ಮೂಲಕ ನೀವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮಗೆ ಖಾಲಿತನ ಒಂದು ಕಂಟಕವಾಗಿ ಅಥವಾ ಒಂದು ತೊಂದರೆಯಾಗಿ ಕಾಣಿಸ್ತಾ ಇದೆ ಅಂತ ಆದರೆ, ಆ ಖಾಲಿತನದ ಹಿಂದೆ ಏನು ಬೇಜಾರಿದೆ ಅಥವಾ ಏನು
ದುಃಖ ಇದೆ ಅಥವಾ ಏನು ಇಮೋಷನಲ್ ವೇಟೇಜ್ ಅಥವಾ ಬ್ಯಾಗೇಜ್ ಏನಿದೆ ಅನ್ನೋದನ್ನು ನೀವು ಮೊದಲು ಗುರುತಿಸ್ಕೊಳ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.